ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್. ಬಾಯಿ ಚಪ್ಪರಿಸ್ಕೊಂಡು ತಿನ್ನುವಂಥ ಒಂದು ಅದ್ಭುತವಾದ ಉಡುಪಿ ಶೈಲಿಯ ದೇವಸ್ಥಾನದ ರಸಂ ರೆಸಿಪಿ. ಎಲ್ಲ ಫ್ರೆಶ್ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿರೋದ್ರಿಂದ ತುಂಬಾ ಅದ್ಭುತವಾಗಿರುತ್ತೆ ರೆಸಿಪಿ. ಅದಕ್ಕೆ ದೇವಸ್ಥಾನಗಳಲ್ಲಿ ನಿಮಗೆ ಆ ರುಚಿ ಬರೋದು ತುಂಬಾ ಚೆನ್ನಾಗಿರುತ್ತೆ. ಇಡೀ ಮನೆ ಪರಿಮಳ ಅಷ್ಟು ಚೆನ್ನಾಗಿ ಸುತ್ಕೊಳ್ಳುತ್ತೆ. ನಿಮಗೆ ಟೇಸ್ಟ್ ಅಂತೂ ನಿಮಗೆ ಗೊತ್ತು ಯಾವ ರೀತಿ ಇರುತ್ತೆ ಅಂತ. ತುಂಬಾ ಅದ್ಭುತವಾದ ಪರ್ಫೆಕ್ಟ್ ಆದ ರೆಸಿಪಿ. ಹೇಗೆ ಮಾಡೋದು ಅಂತ ನೋಡೋಣ. ದಯವಿಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಸೇರಿಸ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದು ಸ್ವಲ್ಪ ಕರಿಬೇವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ತುಂಬ ರುಚಿಯಾಗಿರುತ್ತೆ ಅಂತ. ಒಂದು 1/4 ಚಮಚ ಮೆಂತ್ಯ, ಒಂದು 1/4 ಚಮಚ ಸಾಸಿವೆ, ಒಂದು ಸಣ್ಣ ಹಿಡಿಯಷ್ಟು, ಒಂದು 8 ಬ್ಯಾಡಗೆ ಮೆಣಸಿನ್ಕಾಯಿ, 1/4 ಚಮಚಕ್ಕಿಂತ ಒಂಚೂರು ಜಾಸ್ತಿ ಮೆಣಸು. ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಇದು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು. ಇದಾಗಿದೆ, ಇದು ತಣ್ಣಗೆ ಇಟ್ಕೊಳ್ಳೋಣ. ತಣ್ಣಗಾದ್ಮೇಲೆ ಪುಡಿ ಮಾಡ್ಕೋಬೇಕು. ನಾನಿಲ್ಲಿ 1 ಕಪ್ ಆಗೋಷ್ಟು ತೊಗರಿಬೇಳೆ, ಅರಿಶಿನ ಮತ್ತು ಟೊಮೆಟೊನ ನುಣ್ಣಕ್ಕೆ ಈ ಥರ ಬೇಯಿಸಿಟ್ಕೊಂಡಿದ್ದೀನಿ. ಸ್ವಲ್ಪ ನುಣ್ಣಕ್ಕೆ ಬೇಯಿಸ್ಕೊಳ್ಳಿ, ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟ ಆದರೆ ಸಾಕು. ಇದಕ್ಕೆ ಈಗ ಏನೇನು ಹಾಕ್ಕೋಬೇಕು ಅಂತ ನೋಡೋಣ. ಇಲ್ಲಿ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದ ಸೈಜಷ್ಟು ಹುಣಸೆ ರಸನ ತೆಗೆದಿಟ್ಕೊಂಡಿದ್ದೀನಿ, ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಚೂರು ಬೆಲ್ಲ, ಒಂದು 2 ಇಂಚಷ್ಟಿದೆ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾ ಅದ್ಭುತವಾಗಿರುತ್ತೆ, ಒಂದು ಸತಿ ಟ್ರೈ ಮಾಡಿ ನೋಡಿ. ಇದು ತಣ್ಣಗಾದ್ಮೇಲೆ ಪುಡಿ ಮಾಡಿ ಇಟ್ಕೊಂಡಿರೋದು. ಇದು ಫ್ರೆಶ್ ಆಗಿ ಹಾಕಿದ್ರೆ ನಿಮಗೆ ಯಾವಾಗಲೂ ರುಚಿ ತುಂಬಾ ಹೆಚ್ಚಾಗಿರುತ್ತೆ. 2ರಿಂದ 2.5 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಇಲ್ಲಿ ಬೇಳೆ ಸ್ವಲ್ಪ ಗಟ್ಟಿ ಇದೆ, ನಾನು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ನನಗೆ ಯಾವ ಥರ ಬೇಕೋ ರಸಮ್ ಕನ್ಸಿಸ್ಟೆನ್ಸಿ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ. ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿ ಇದನ್ನು ಕುದಿಯೋಕ್ಕೆ ಇಡಬೇಕು. ಇದು ಚೆನ್ನಾಗಿ ಕುದಿಯೋ ಅಷ್ಟರಲ್ಲಿ ನಾವು ಇಲ್ಲಿ ಒಗ್ಗರಣೆ ಹಾಕ್ಕೊಂಬಿಡೋಣ. ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಹಿಂಗು, ಒಂದು 1/4 ಚಮಚದಷ್ಟು, ಒಂದು 2 ಒಣಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವು. ಇಷ್ಟೇ ಬೇಕಾಗಿರೋದು. ತುಂಬಾ ಅದ್ಭುತವಾಗಿರುತ್ತೆ. ಒಗ್ಗರಣೆ ರೆಡಿ ಇದೆ. ಈಗ ಕುದೀತಾ ಇರೋ ರಸಮ್ಗೆ ಸೇರಿಸ್ಕೊಂಬಿಡೋಣ. ತುಂಬಾ ಪರ್ಫೆಕ್ಟ್ ಆಗಿರುತ್ತೆ. ನಿಮಗೆ ಇಲ್ಲಿ ಉಪ್ಪು ಮತ್ತು ರಸಮ್ ಪೌಡರ್ ಏನಾನ ಬೇಕಂದರೆ ಟೇಸ್ಟ್ ಮಾಡಿ ಒಂದು ಸತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಣ್ಣದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದೀನಿ, ಅದು ಸ್ಕಿಪ್ ಆಗಿದೆ, ದಯವಿಟ್ಟು ಕ್ಷಮಿಸಿ. ತುಂಬಾ ಅದ್ಭುತವಾದ ರೆಸಿಪಿ. ಖಂಡಿತ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ. ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ.